ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಬಗ್ಗೆ ರಷ್ಯಾ ಎಚ್ಚರಿಕೆ ಕೊಡ್ತಾ ಇದ್ದಂತೆ ಭಾರತೀಯರ ರಕ್ಷಣೆಗೆ ಮತ್ತಷ್ಟು ವೇಗ ಬಂದಿದೆ. ಎಲ್ಲ ಭಾರತೀಯರು ಕಾರ್ಕಿವ್ ನಗರ ಬಿಟ್ಟು ಬನ್ನಿ ಅಂತ ಭಾರತ ತುರ್ತು ಸಂದೇಶ ಕಳಿಸಿದೆ. ಹಾಗಾದ್ರೆ ಉಕ್ರೇನ್ನಲ್ಲಿ ಇನ್ನೂ ಎಷ್ಟು ಭಾರತೀಯರಿದ್ದಾರೆ, ಎಷ್ಟು ಜನರ ರಕ್ಷಣೆ ಆಗಿದೆ, ಎಲ್ಲದರ ಪಿನ್ ಟು ಪಿನ್ ಲೆಕ್ಕ ನೀವು. ಯಾವಾಗ ಬೇಕಿದ್ರೂ ನ್ಯೂಕ್ಲಿಯರ್ ದಾಳಿ ಆಗಬಹುದು. ರಷ್ಯಾ ಎಚ್ಚರಿಕೆ, ಜಾಗ ಬಿಡಿ ಎಂದ ವಿದೇಶಾಂಗ ಇಲಾಖೆ. ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ದಾಳಿ ಮಾಡೋಕೆ ಹಿಂಜರಿಯಲ್ಲ ಅಂತ ರಷ್ಯಾ ಇವತ್ತು ಅಧಿಕೃತವಾಗಿ ಹೇಳಿಕೆ ನೀಡಿದೆ. ಇದು ಇಡೀ ಉಕ್ರೇನ್ ದೇಶಕ್ಕೆ ಭಯ ಸೃಷ್ಟಿಸಿದ್ದು, ಭಾರತೀಯರು ತಕ್ಷಣ ಕಾರ್ಕಿವ್ ನಗರವನ್ನ ತೊರೆಯಲು ಅಧಿಕೃತವಾಗಿ ಆದೇಶ ಹೊರಡಿಸಿದೆ. हमारी एम्बेसी ने एडवाइजरी जारी की है जिसमें हमारे नागरिक, हमारे छात्र जो खार्किव शहर में, उनको कहा गया है कि आप निकल ले वहां से शाम के 6 बजे लोकल टाइम के पहले वहां पे चले जाएं. वो करीब 15 किलोमीटर रेलवे स्टेशन से दूर है. किसी भी तरह से वहां चले जाए, हमारी आग्रह होगी ताकि वहां पे सेफ रहे. ಇವತ್ತು ಭಾರತ ವಿದೇಶಾಂಗ ಇಲಾಖೆಯೇ ಇಂಥದ್ದೊಂದು ಹೇಳಿಕೆ ಕೊಟ್ಟಿದೆ ಅಂದ್ರೆ ಉಕ್ರೇನ್ನಲ್ಲಿ ಎಂತ ಘೋರ ಪರಿಸ್ಥಿತಿ ಎದುರಾಗಿದೆ ಅನ್ನೋದನ್ನ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ರಷ್ಯಾ ಯಾವಾಗ ಬೇಕಿದ್ರೂ ನ್ಯೂಕ್ಲಿಯರ್ ಬಾಂಬ್ ಹಾಕಬಹುದು. ಹೀಗಾಗೇನೆ ಭಾರತೀಯರೆಲ್ಲ ಆದಷ್ಟು ಬೇಗ ಗಡಿ ಭಾಗಕ್ಕೆ ಬನ್ನಿ ಅಂತ ಕೇಂದ್ರ ಸರ್ಕಾರ ಸೂಚಿಸಿದೆ. ಆಪರೇಷನ್ ಗಂಗಾ 7 ವಿಮಾನಗಳಲ್ಲಿ ಏರ್ಲಿಫ್ಟ್. ಉಕ್ರೇನ್ನಲ್ಲಿರುವ ಭಾರತೀಯರನ್ನ ಆಪರೇಷನ್ ಗಂಗಾ ಹೆಸರಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ. ಇದುವರೆಗೂ ಭಾರತಕ್ಕೆ 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಪಸ್ ಆಗಿದ್ದಾರೆ. ಇವತ್ತು ಒಂದೇ ದಿನ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡ 7 ವಿಮಾನಗಳು ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದು, ಈಗಾಗಲೇ 4 ವಿಮಾನಗಳಲ್ಲಿ 3 ವಿಮಾನಗಳು ಮಧ್ಯರಾತ್ರಿ ಭಾರತ ತಲುಪಲಿವೆ. ತ್ರಿವರ್ಣ ಧ್ವಜ ಹಿಡಿದು ಗಡಿ ಬಿಡ್ತಾ ಇರೋ ಸ್ಟೂಡೆಂಟ್ಸ್. ಉಕ್ರೇನ್ ಗಡಿಯಲ್ಲಿ ಭಾರತೀಯರಿಗೆ ಸಿಬ್ಬಂದಿ ಕಾಟ. ರಷ್ಯಾ ಯುದ್ಧ ನಿಲ್ಲಿಸ್ತಾ ಇಲ್ಲ. ಉಕ್ರೇನ್ಗೆ ಭಾರತ ಅಧಿಕೃತವಾಗಿ ಬೆಂಬಲ ಘೋಷಿಸಿಲ್ಲ ಅಂತ ಉಕ್ರೇನ್ ಗಡಿ ಭದ್ರತಾ ಸಿಬ್ಬಂದಿ ಭಾರತೀಯರಿಗೆ ಕಾಟ ಕೊಡ್ತಾ ಇದ್ದಾರಂತೆ. ಪ್ರಾಣ ಉಳಿಸ್ಕೊಳ್ಳೋಕೆ ಬಸ್, ಕಾರ್, ಟ್ರೈನ್, ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬಂದ್ರು ಗಡಿ ದಾಟುವಾಗ ಭಾರತೀಯ ವಿದ್ಯಾರ್ಥಿಗಳಿಗೆ ಹಿಂಸೆ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಸ್ ಹತ್ತಿದ್ರು, ರೈಲಿನಲ್ಲಿದ್ರು ಕೆಳಗಿಳಿಸೋ ಕೆಲಸ ಆಗ್ತಿದೆಯಂತೆ. ಭಾರತೀಯರ ರಕ್ಷಣೆಗೆ ಸಣ್ಣ ಅವಕಾಶವನ್ನು ಬಿಡಲ್ಲ. ಆಪರೇಷನ್ ಗಂಗಾ ಬಗ್ಗೆ ಪ್ರಧಾನಿ ಮೋದಿ ಮಾತು. ऑपरेशन गंगा के तहत कई हजार नागरिकों को वहां से देश वापस लाया जा चुका है. वायुसेना को भी लगा दिया गया है. मैं आज देश के लोगों को भी ये विश्वास दिलाता हूं कि भारत सरकार अपने नागरिकों की सुरक्षित वापसी के लिए कोई कोर कसर बाकी नहीं छोड़ेगी. ಪೋಷಕರ ಆತಂಕ, ಪ್ರತಿಪಕ್ಷಗಳ ರಾಜಕೀಯ. ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಇಂಡಿಗೋ ವಿಮಾನಗಳ ಜೊತೆ ಭಾರತೀಯ ಸೇನಾ ವಿಮಾನಗಳು ಭಾರತೀಯರ ರಕ್ಷಣೆಗೆ ಉಕ್ರೇನ್ಗೆ ತೆರಳಿವೆ. ಆದರೂ ಪೋಷಕರಲ್ಲಿ ಆತಂಕ ಕಮ್ಮಿಯಾಗಿಲ್ಲ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದೆ. ಅಲ್ಲಿನ ಪೊಲೀಸ್ನವರು ಫಸ್ಟ್ ಅಲ್ಲಿನ ಕಾರ್ಕಿವ್ ಜನಕ್ಕೆ ಫಸ್ಟ್ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಹಂಗೆ ತಳ್ತಾ ಇದ್ದಾರಂತೆ. ಅದೊಂದು ನಮಗೆ ಭಾರಿ ಆತಂಕ ಆಗಿದೆ. ಆದ್ರೆ ನಿನ್ನೆ ಕಾರ್ಕಿವ್ದಾಗ ಸೈನ್ಯ ಎಂಟ್ರಿ ಆದ್ಮೇಲೆ ಅಲ್ಲಿ ಒಂದು ವಾತಾವರಣ ನೋಡಿ ನಮಗೆ ಭಾಳ ಭಯ ಆಗಿತ್ತು. ಇವತ್ತಂತ ನವೀನ್ ಸತ್ತಾಗಿಂದ ನಾವು ನಮ್ಮ ಯಾವಾಗ ಬರ್ತಾನೋ ಏನೋ ನಾವು ಒಂಥರ ಭಾಳ ಮಾನಸಿಕ ಆಗ್ಬಿಟ್ಟೇವಿ. ಉಕ್ರೇನ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೋ ಅನ್ನೋ ಭಯ ಇದೆ. ಆದರೂ ಪೋಷಕರಿಗೆ ಧೈರ್ಯ ತುಂಬುವ ಕೆಲಸ ಮಾಡದ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರದ ಬಗ್ಗೆ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಕಾಲಹರಣ ಮಾಡ್ತಾ ಇದೆ. ಸೊ ಅದಕ್ಕೆ ಮಕ್ಕಳನ್ನ ಪಕೋಡ ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೆ 2 ವರ್ಷಕ್ಕೆ ಸರ್ಟಿಫಿಕೇಟ್ ಸಾಕು ಅಂತೇಳಿ. ಬಿಡಿ, ನಮ್ಮ ಸರ್ಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬರ್ತದೆ. ಆ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಇಲ್ಲಿಗೆ ಬಂದ್ ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಎ ಕಮಿಟ್ಮೆಂಟ್ ಆನ್ ದಿಸ್ ಡೇ. ನಿರ್ಲಕ್ಷ್ಯ ಧೋರಣೆ ಎಲ್ಲ ಗೊತ್ತಿದೆ ಅವರಿಗೆ. ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು ಆ ಹುಡುಗ ಸತ್ತ. ಇನ್ನು ಅನೇಕರು ಪಾಪ ಕಾಯಿಲೆಗಳಂತೆ ಎಲ್ಲ ಬಂಕರ್ಗಳಲ್ಲಿದ್ದಾರೆ. ನವೀನ್ ಅಟ್ಯಾಕ್ ಅಲ್ಲಿ ಮರಣ ಹೊಂದಿದ್ದಾರೆ. ಇದಕ್ಕೆ ನೇರ ಹೊಣೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಧೋರಣೆ. ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ವಿದ್ಯಾರ್ಥಿಗಳ ಬೇಗ ಎವಾಕ್ಯುಯೇಟ್ ಮಾಡಿದ ಕೆಲಸ ಸರ್ಕಾರ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ವೈಫಲ್ಯವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು.
ಇನ್ನೂ ಕೂಡ ಜನ ವಿದ್ಯಾರ್ಥಿಯ ಹೆತ್ತವರು ಈ ಊರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಏನು ಪರಿಸ್ಥಿತಿ ಇವರಿಗೆ ಸ್ಪಷ್ಟತೆ ಇವತ್ತು ಇಲ್ಲದಂತ ವಿಚಾರ ಇವತ್ತು ಆಗಿದೆ. ಸೊ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಬರೇ ಪ್ರಚಾರದಲ್ಲಿ ಸರ್ಕಾರ ಹೊರತು ಆಚಾರ ಮತ್ತು ಕೆಲಸ ಮಾಡುವಂತ ಸರ್ಕಾರ ಅಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ, ಜನತೆಗೆ ಇವತ್ತು ಗೊತ್ತಾಗಿದೆ. ಈವರೆಗೆ ಎಷ್ಟು ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಲಾಗಿದೆ, ಇನ್ನೆಷ್ಟು ಜನ ಇದ್ದಾರೆ, ಪೋಷಕರಿಗೆ ಮಾಹಿತಿ ಯಾಕೆ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ಕೇಂದ್ರಕ್ಕೆ ಸೂಕ್ತ ಸಲಹೆ ಜೊತೆ ಬೆಂಬಲ ನೀಡ್ತಾ ಇಲ್ಲ. ಇದು ಈ ದೇಶದ ದೌರ್ಭಾಗ್ಯ. ರಾಜಕೀಯ ಏನೇ ಇರಲಿ, ಭಾರತೀಯರ ರಕ್ಷಣೆ ಎಲ್ಲರ ಹೊಣೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶಾಂತಿ ಮಾತುಕತೆ ಕರೆದು ಯುದ್ಧದ ಕಾವನ್ನ ರಷ್ಯಾ ಏರಿಸುತ್ತಲೇ ಇದೆ. ಇವತ್ತು 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ಕರೆದ ಬೆನ್ನಲ್ಲೇ ನ್ಯೂಕ್ಲಿಯರ್ ದಾಳಿಯ ಎಚ್ಚರಿಕೆ ಕೊಟ್ಟಿದೆ ರಷ್ಯಾ. ಬರೀ ಉಕ್ರೇನ್ಗಷ್ಟೇ ಅಲ್ಲ, ಉಕ್ರೇನ್ಗೆ ಬೆಂಬಲಿಸುವ ರಾಷ್ಟ್ರಗಳಿಗೂ ರಷ್ಯಾ ವಾರ್ನಿಂಗ್ ಕೊಟ್ಟಿದೆ. ನ್ಯೂಕ್ಲಿಯರ್ ದಾಳಿ ಬಗ್ಗೆ ಫಸ್ಟ್ ಟೈಮ್ ಬಹಿರಂಗ ಹೇಳಿಕೆ. ಉಕ್ರೇನ್ ಮೇಲೆ ರಷ್ಯಾ ನ್ಯೂಕ್ಲಿಯರ್ ದಾಳಿಯಾಗುತ್ತಾ? ರಷ್ಯಾ ಸರ್ಕಾರ ಅಧಿಕೃತವಾಗಿ ನ್ಯೂಕ್ಲಿಯರ್ ಬಾಂಬ್ ದಾಳಿ ನಡೆಸುವ ಎಚ್ಚರಿಕೆ ನೀಡಿದೆ. ಮೊನ್ನೆ ಶಾಂತಿ ಮಾತುಕತೆ ನಡೆಸಿದಾಗ ವಿಫಲ ಆಯಿತು. ಆಗ ಕಾರ್ಕಿವ್ ನಗರದಲ್ಲಿ ಜನರನ್ನೇ ಕೊಂದು ಹಾಕಿದ್ರು. ಇವತ್ತು ಮತ್ತೆ ಶಾಂತಿ ಮಾತುಕತೆ ನಡೆಸ್ತಾ ಇದೆ. ಮಾತುಕತೆಗೂ ಮುನ್ನ ರಷ್ಯಾ ರಕ್ಷಣಾ ಇಲಾಖೆ ಅಧಿಕಾರಿಗಳು ನಾವು ನ್ಯೂಕ್ಲಿಯರ್ ಹಾಕೋದಕ್ಕೂ ಹಿಂದೆ ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ನಾವು ನ್ಯೂಕ್ಲಿಯರ್ ದಾಳಿ ಹಿಂದೆ ಮುಂದೆ ಯೋಚಿಸಲ್ಲ. 3ನೇ ಮಹಾಯುದ್ಧ ಅಂದ್ರೆ ಅದು ನ್ಯೂಕ್ಲಿಯರ್ ದಾಳಿನೇ. ಶತ್ರು ರಾಷ್ಟ್ರಕ್ಕೆ ಶಸ್ತ್ರಾಸ್ತ್ರ ಪೂರೈಸುವವರ ಪಟ್ಟಿ ಆಗ್ತಾ ಇದೆ. ಉಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಸಿದವರು ಬೆಲೆ ತೆರಬೇಕಾಗುತ್ತೆ. ನ್ಯಾಟೋ ರಾಷ್ಟ್ರಗಳು ಶಕ್ತಿ ಇದ್ರೆ ನಮ್ಮ ದಾಳಿ ತಡೆಯಿರಿ. ನ್ಯಾಟೋ ಒಕ್ಕೂಟದ 30 ದೇಶಗಳಿಗೆ ರಷ್ಯಾ ಬೆದರಿಕೆ. ರಷ್ಯಾದಿಂದ ನ್ಯೂಕ್ಲಿಯರ್ ಎಚ್ಚರಿಕೆ ಬೆನ್ನಲ್ಲೇ ಆತಂಕ. ಕೀವ್ನಿಂದ ಲೀವ್ಗೆ ಭಾರತೀಯ ರಾಯಭಾರ ಕಚೇರಿ ಶಿಫ್ಟ್. ರಷ್ಯಾ ನ್ಯೂಕ್ಲಿಯರ್ ಎಚ್ಚರಿಕೆ ಕೊಡ್ತಿದ್ದಂತೆ ಉಕ್ರೇನ್ನಲ್ಲಿ ಭಾರತೀಯ ರಾಯಭಾರಿ ಕಚೇರಿಯನ್ನ ಕೀವ್ನಿಂದ ಲೀವ್ಗೆ ಶಿಫ್ಟ್ ಮಾಡಲಾಗಿದೆ. ಕಾರ್ಕಿವ್ ನಗರ ಅಕ್ಷರಶಃ ರಣಾಂಗಣವಾಗಿದ್ದು ರಷ್ಯಾ ಸಿಕ್ಕ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಬಾಂಬ್ ದಾಳಿಗೆ ಪೊಲೀಸ್ ಕಚೇರಿ ಒಡಿಸ್. ಕಾರ್ಕಿವ್ ನಗರ ವಸತಿ ಕಟ್ಟಡಗಳು ಪೀಸ್. ಕೆರ್ಸಾನ್ ಶಾಲೆಗಳ ಮೇಲೆ ಬಾಂಬ್ ದಾಳಿ. ಉಕ್ರೇನ್ ಪೆಟ್ರೋಲ್ ಬಂಕ್ಗಳ ಸ್ಫೋಟ. ಉಕ್ರೇನ್ ಟ್ಯಾಂಕರ್ಗಳು ಸುಟ್ಟು ಭಸ್ಮ. ಕ್ಷಿಪಣಿ ದಾಳಿಗೆ ರಸ್ತೆಯೆಲ್ಲ ಒಡಿಸ್. ರಸ್ತೆಯಲ್ಲಿ ಹೋಗ್ತಾ ಇರುವ ಕಾರ್ಗಳ ಮೇಲೂ ಬಾಂಬ್. Значит, Дорогожичи обстреляны, друзья. Дорогожичи обстреляны. ಸಿಕ್ಕ ಮಾಲ್ಗಳಲ್ಲಿ ಲೂಟಿ ಮಾಡ್ತಿದ್ದಾರೆ ಜನ. ಇದು ರಷ್ಯಾ ಸೇನೆ ಆಕ್ರಮಣ ಮಾಡಿರುವ ಉಕ್ರೇನ್ ದೇಶದ ಕೀವ್, ಕಾರ್ಕಿವ್, ಕೆರ್ಸಾನ್, ಚೆರ್ನಿಹಿವ್, ಒಬ್ಲಾಸ್ಟ್, ಪೈರ್ಯಾಟಿನ್ ಮತ್ತು ಮೈರೋ ರೋಡ್ ನಗರಗಳ ಭೀಕರ ದೃಶ್ಯಗಳು. ಕಣ್ಣಿಗೆ ಕಂಡಿದ್ದಿಷ್ಟೇ, ಆದ್ರೆ ಇದಕ್ಕಿಂತ 10 ಪಟ್ಟು 100 ಪಟ್ಟು ಹೆಚ್ಚು ದಾಳಿಯಾಗ್ತಾ ಇದೆ.
ದೇಶಗಳಲ್ಲಿ ಸತ್ತವರೆಷ್ಟು, ಬೀದಿಗೆ ಬಿದ್ದವರೆಷ್ಟು. 7ನೇ ದಿನದಿಂದ ನಿರಂತರವಾಗಿ ಯುದ್ಧ ನಡೀತಾ ಇದ್ದು ಉಕ್ರೇನ್ ಜನ ಬೀದಿ ಪಾಲಾಗ್ತಿದ್ದಾರೆ. ರಷ್ಯಾ ಸೈನಿಕರ ಮಾರಣ ಹೋಮ ನಡೀತಾ ಇದೆ. ರಷ್ಯಾ ಸೈನಿಕರ ಸಾವು 6,000ಕ್ಕೂ ಹೆಚ್ಚು ಅಂತ ಉಕ್ರೇನ್ ಹೇಳಿದೆ. ಬೀದಿಗೆ ಬಿದ್ದ ಉಕ್ರೇನ್ ಜನ 8,36,000ಕ್ಕೂ ಹೆಚ್ಚು. ಉಕ್ರೇನ್ ದೇಶ ತೊರೆದವರು 6,77,000ಕ್ಕೂ ಹೆಚ್ಚು ಅಂತ ವಿಶ್ವಸಂಸ್ಥೆಯೇ ವರದಿ ನೀಡಿದೆ. ರಷ್ಯಾ ಸೈನಿಕರ ಸಾವು 6,000ಕ್ಕೂ ಹೆಚ್ಚು. ಬೀದಿಗೆ ಬಿದ್ದ ಉಕ್ರೇನ್ ಜನ 8,36,000ಕ್ಕೂ ಹೆಚ್ಚು. ಉಕ್ರೇನ್ ದೇಶ ತೊರೆದವರು 6,77,000ಕ್ಕೂ ಹೆಚ್ಚು. ಉಕ್ರೇನ್ನಲ್ಲಾಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಯಾವಾಗ ಬೇಕಿದ್ರೂ ಉಕ್ರೇನ್ನ ಖಾರ್ಕಿವ್, ಕೀವ್ ನಗರಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬೀಳಬಹುದು. ಮತ್ತೊಂದು ಹಿರೋಶಿಮಾ, ನಾಗಸಾಕಿಯಂತೆ 2 ನಗರಗಳೇ ಸಂಪೂರ್ಣ ಧ್ವಂಸ ಆಗುವ ಆತಂಕ ಇದೆ. ಶಾಂತಿ ಮಾತುಕತೆ ನಡೆಸ್ತಾನೆ ಮಹಾಯುದ್ಧ ಕಾವೇರಿಸ್ತಾ ಇದೆ ರಷ್ಯಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಉಕ್ರೇನ್ ರಷ್ಯಾ ರಕ್ತದಾಹಕ್ಕೆ ಕರುನಾಡ ಕುವರ ನವೀನ್ ನೆನೆ ಸಾವನ್ನಪ್ಪಿದ್ರು. ಇವತ್ತು ಮಗನ ಮೃತದೇಹಕ್ಕಾಗಿ ಹೆತ್ತವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕೇಂದ್ರ ಸಚಿವರ ಮುಂದೆನೇ ಸರ್ಕಾರದ ವಿರುದ್ಧ, ಜಾತಿ ಮೀಸಲಾತಿ ವಿರುದ್ಧ ಸಿಟ್ಟನ್ನ ಹೊರಹಾಕಿದೆ. ಉಕ್ರೇನ್ನಲ್ಲಿ ಶೆಲ್ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ ನವೀನ್ ಅವರ ಮೃತದೇಹ ನೋಡಿ ಕುಟುಂಬದವರು ಶಾಕ್ ಆಗಿದ್ದಾರೆ. ಉಕ್ರೇನ್ನಲ್ಲಿರೋ ಮಹಿಳೆಯೊಬ್ಬರು ವಿಡಿಯೋ ಕಾಲ್ ಮಾಡಿ ವಿದ್ಯಾರ್ಥಿಗಳಿಗೆ ನವೀನ್ ಮೃತದೇಹದ ಫೋಟೋ ಕಳಿಸಿದ್ರು. ಮಗನ ಮೃತದೇಹದ ಫೋಟೋ ನೋಡಿ ತಾಯಿ, ತಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಮಗನ ಮೃತದೇಹವನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ತರಿಸ್ಕೊಡಿ, ಅಂತ್ಯಕ್ರಿಯೆ ಮಾಡಬೇಕು, ಅಂತಿಮ ದರ್ಶನ ಪಡಿಬೇಕು ಅಂತ ಗೋಳಾಡಿದ್ರು. Смотрите, ребята. Тихо, Саша, отойди. ನವೀನ್ ಹುಟ್ಟೂರು ಚೆಳ್ಳಗೇರಿಗೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹೆತ್ತವರಿಗೆ ಸಾಂತ್ವನ ಹೇಳಿದ್ರು. ಆಗಲೂ ಪೋಷಕರು ಕೇಳಿದ್ದು ನಮ್ಮ ಮಗನ ಮುಖ ನೋಡಬೇಕು, ಅವನ ಶವ ತರಿಸ್ಕೊಡಿ ಅಂತ ಗೋಗರ್ದ್ರು. ಜೊತೆಗೆ ನಮ್ಮ ದೇಶದಲ್ಲಿರೋ ಜಾತಿ ವ್ಯವಸ್ಥೆ, ಡೊನೇಷನ್ ಭೂತಕ್ಕೆ ನನ್ನ ಮಗ ಬಲಿಯಾದ ಅಂತ ಗೋಳಾಡಿದ್ರು. ಈ ದೇಶದ ಜಾತಿ ವ್ಯವಸ್ಥೆ ನನ್ನ ಮಗನನ್ನ ಬಲಿ ಪಡೆಯಿತು. ಪ್ರತಿಭೆ ಭಾರತ ಮಾತೆಯಲ್ಲಿ ಅಂತ ಪ್ರತಿಭೆಗಳು ಇಲ್ಲ ಸರ್. ಅಂತ ಪ್ರತಿಭೆಗೆ ಇಲ್ಲೇ ಅವಕಾಶ ಸಿಕ್ಕಿದ್ರೆ ನಾವ್ಯಾಕೆ ಹೊರಗೆ ಕಳಿಸ್ತಿದ್ವಿ ಸರ್. ಕೋಟಿ ಕೂಡ ಶಕ್ತಿ ನಮಗೆಲ್ಲ ನಾವು ಬಡೋದು. ನಮ್ಮೆಲ್ಲ ಆಸೆ ತ್ಯಾಗ ಮಾಡಿ ಹಂಗಾಗಿ ಕಳಿಸಿದ್ವಿ. ಬಡತನ ತಗೊಳ್ರಿ, ನಮ್ಮ ದೇಶದ ಪರಿಸ್ಥಿತಿ ನನ್ನ ಮಗನ ಬಲಿ ತಗೊಂಡತ್ರಿ. ನಮ್ಮ ಬಡತನ ಅಲ್ಲ, ನಮ್ಮ ದೇಶದ ಪರಿಸ್ಥಿತಿ. ರಾಜಕೀಯ, ಮೀಸಲಾತಿ ಶಿಕ್ಷಣ ಪದ್ಧತಿ ಬದಲಾಯಿಸಿ, ಇದರಿಂದಾನೇ ನನ್ನ ಮಗ ಇಲ್ಲಿ ಓದೋಕೆ ಆಗಲಿಲ್ಲ. ಸರ್ಕಾರನೋ ಅಥವಾ ನಮ್ಮ ದೇಶದ ವ್ಯವಸ್ಥೆನೋ ಸರ್ ಬೇಜಾರಂತೂ ಆಗಿದೆ. ನಾನು ಯಾರೋ ಒಬ್ಬರನ್ನ ದೋಷಿ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ. ಬಟ್ ಮಗನ್ನ ಜೀವಂತ ಕರ್ಸೋಕ್ಕಾಗಲಿಲ್ಲ. ಅದು ಯಾರಿಂದ ತಪ್ಪು, ಯಾರಿಂದ ಆಗಲಿಲ್ಲ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಸರ್. ಅದು ಎಲ್ಲರೂ ಬಂದು ಹೋಗ್ತಿದ್ದಾರಷ್ಟೇ, ನನ್ನ ತಮ್ಮನ ಶವ ತರಿಸ್ತೀವಿ ಅಂತ ಯಾರೂ ಹೇಳ್ತಿಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಕೊನೆ ಬಾರಿ ಒಂದು ಮುಖ ನೋಡ್ಬೇಕು. ಯಾಕಂದರೆ ಅಪ್ಪ ಅಮ್ಮ ಅವರೆಲ್ಲ ಅವ್ನು ಇಲ್ಲಿದ್ದ ಹೋಗಿ 5-6 ತಿಂಗಳಾಯಿತು. ಇರೋವಂಥವ್ರನ್ನ ತರಲಿಕ್ಕೆ ಅಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾ, ಅಷ್ಟೊಂದು ಎಫರ್ಟ್ ಆಗ್ತಿದ್ದೀರಾ. ಜೊತೆಗೆ ಒಂದು ಮೃತದೇಹವನ್ನು ನಿಮ್ಮ ಮನೆಗೆ ಕರ್ತರಬೇಕಂತ ಎಲ್ಲ ಹತ್ರನೂ ವಿನಂತಿ ಮಾಡ್ಕೋತೀನಿ. ಇದು ನವೀನ್ ಅವರ ಕುಟುಂಬದ ಕಣ್ಣೀರ ಕಥೆಯಾದ್ರೆ, ನವೀನ್ ಜೊತೆ ಉಕ್ರೇನ್ನಲ್ಲಿದ್ದ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಪೋಷಕರು ಇವತ್ತು ನವೀನ್ ಕುಟುಂಬಕ್ಕೆ ಸಾಂತ್ವನದ ಮಾತಾಡಿದ್ರು. ವಿಜಯಪುರದಿಂದ ಬಂದಿದ್ದ ವಿದ್ಯಾರ್ಥಿ ಅಮಿತ್ ತಂದೆ ಜೋಶಿ ಅವರನ್ನ ಮಗನನ್ನ ಕರೆಸ್ಕೊಡಿ ಅಂತ ಕಣ್ಣೀರಿಟ್ರು. ಶಾಸಕರಿಗೂ ಚೀಮಾರಿ ಹಾಕಿದ್ರು. ಒಂದ್ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನವೀನ್ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ರೆ, ದೆಹಲಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಸಂಸದ ಶಿವಕುಮಾರ್ ಉದಾಸಿ ಭೇಟಿ ಮಾಡಿ ಭಾರತೀಯರ ರಕ್ಷಣೆ ಜೊತೆಗೆ ನವೀನ್ ಮೃತದೇಹ ತರಲು ಬೇಗ ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡಿದ್ರು. ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಂದ್ರು ಸಿಎಂ ಬೊಮ್ಮಾಯಿ. ನಮ್ಮ ಮಗನ ಪಾರ್ಥಿವ ಶರೀರವನ್ನ, ಅವನ ಅಂತಿಮ ದರ್ಶನವನ್ನಾದರೂ ನಮಗೆ ಮಾಡಿಸ್ಲಿಕ್ಕೆ ಕೊಡಬೇಕು ಅಂತ ಈಗಾಗಲೇ ನಮ್ಮ ವಿದೇಶ ಮಂತ್ರಿಗಳಾದಂಥ ಜೈಶಂಕರ್ ಅವರಿಗೆ ನಾನು ಸತತ ಡೇ ಟು ಡೇ ಸಂಪರ್ಕದಲ್ಲಿದ್ದೇನೆ. ಈ ಡೆಡ್ ಬಾಡಿ ತರುವ ವಿಷಯದಲ್ಲಿ ಈಗಾಗಲೇ ನಾವು ಪ್ರಯತ್ನವನ್ನು ಶುರು ಮಾಡಿದ್ದೇವೆ. ಜೈಶಂಕರ್ ಅವ್ರ ಹತ್ರ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ
ನವೀನನ ಪಾರ್ಥಿವ ಶರೀರವನ್ನು ವಾಪಸ್ ತೊಗೊಂಬರ್ಬೇಕು ಅನ್ನೋಂಥ ಬೇಡಿಕೆಯನ್ನು ನಾನು ಇಟ್ಟಂಥ ಸಂದರ್ಭದಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ಹಂತದಲ್ಲೂ ಅವರು ಪ್ರಯತ್ನವನ್ನು ಎರಡೂ ಕಡೆ ಉಕ್ರೇನು ಮತ್ತು ರಷ್ಯಾ ಎರಡೂ ಕಡೆಯೂ ಸಹಿತ ಓಪನ್ ಚಾನಲ್ ಇಟ್ಟು ಅವ್ರನ್ನ ತೊಗೊಂಬರುವಂಥದ್ದಕ್ಕೆ ಬಾಡಿನ ತೊಗೊಂಬರುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋಂಥದ್ದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಏನು ಬೇಕು ಎಲ್ಲವೂ ಮಾಡೋಣ. ಫಸ್ಟ್ ನಮ್ಮದು ಅಲ್ಲಿಂದ ರಿಕವರಿ ಮಾಡೋದಕ್ಕೆ ಪ್ರಯತ್ನ ಇದೆ. ಮಿಕ್ಕಿದ್ದೆಲ್ಲ ನಮ್ಮ ಕೈಯಲ್ಲಿದೆ, ಅದು ಮಾಡೋಣ. ಖಂಡಿತ ಪರಿಹಾರ ಕೊಡ್ತೀವಿ. ಫಸ್ಟು ಅವ್ರು ದುಃಖದಲ್ಲಿದ್ದಾರೆ. ಅವರ ಮಗನ ಒಂದು ದೇಹ ಬೇಕು, ಮೃತ್ಯು ದೇಹ ಬೇಕು ಅನ್ನುವಂಥದ್ದು ಅವ್ರ ಬೇಡಿಕೆ ಇದೆ. ಅದಕ್ಕೆ ತೀವ್ರವಾದ ಪ್ರಯತ್ನ ಮಾಡ್ತಾರೆ. ರಾಜ್ಯದ 28 ಸಂಸದರು ಇದ್ರೂ ಇಲ್ಲದಂತಿದ್ದಾರೆ. ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಸಂಸದರೇ ಕಾರಣ. ಉಕ್ರೇನ್ನಲ್ಲಿ ಮೃತಪಟ್ಟ ನವೀನ್ ಸಹಪಾಠಿ ವಿವಿಧ ಮಲ್ಲಿಕಾರ್ಜುನ ಮಠ ಅವರ ತಂದೆ ಹಾಕಿದ ಶಾಪ. ಅವ ನಿನ್ನೆ ಡೆತ್ ಆದಂಥ ಹುಡುಗ, ಇವ್ರೆಲ್ಲರಿಗೆ ಏನಾದರೂ ಒಂದು ಪಾಳಿ ಹಚ್ಚಿ ತರಬೇಕಂತ ಹೋದಂಥ ಹುಡುಗ ತನ್ನ ಜೀವವನ್ನೇ ಕೊಟ್ಟ. ಅದು ನಮಗೆ ಭಾಳ ದುಃಖದಾಯಕ ಆಗ್ಯದ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದ್ರ ಗಂಧ ಗಾಳಿ ಇರಲಾರದಂತವರೇ ಇವ್ರ ಮಂತ್ರಿಗಳು. ಕೇಂದ್ರ ಸರ್ಕಾರದೊಳಗೆ ಮೋದಿ ಒಬ್ಬರನ್ನ ಬಿಟ್ಟು ಎಲ್ಲರೂ ಇವರು ಅಶಕ್ತರು, ಅಸಮರ್ಥರು, ನನ್ನ ಮಕ್ಕಳ ಜೀವ ತಗೊಳ್ಳೋರು ಅದಾರ. ನವೀನ್ ಮೃತದೇಹ ಗುರುತು ಪತ್ತೆಯಾಗಿದೆ. ಉಕ್ರೇನ್ ದೇಶದ ಖಾರ್ಕಿವ್ ನಗರದ ಆಸ್ಪತ್ರೆ ಶವಾಗಾರದಲ್ಲಿದೆ. ಆದರೆ ಖಾರ್ಕಿವ್ ನಗರದಲ್ಲಿ ರಷ್ಯಾ ಸೇನೆ ಸಿಕ್ಕ ಕಡೆಯಲ್ಲೆಲ್ಲ ಬಾಂಬ್ಗಳನ್ನು ಹಾಕ್ತಿದೆ. ಹೀಗಾಗಿ ನವೀನ್ ಮೃತದೇಹ ಶಿಫ್ಟ್ ಮಾಡೋಕೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಯುದ್ಧ ಕಮ್ಮಿ ಆದಷ್ಟೇ ನವೀನ್ ಮೃತದೇಹ ಭಾರತಕ್ಕೆ ತರಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.